ಅಮೆರಿಕದಲ್ಲಿ ರಾಬರ್ಟ್ ಕೆಚೆಡ್ ಅಂತ ಒಬ್ರಿದ್ದಾರೆ, ಅವ್ರ ಕೈಲಿ ಬರೆಸ್ತೀನಿ. ಯಶೋನೆ, ನಮ್ಮ ಬೆಂಗಳೂರಲ್ಲಿರೋರಿಗೆ ನೆಟ್ಟ ಕನ್ನಡ ಬರಲ್ಲ, ಅಮೆರಿಕದಲ್ಲಿರೋ ಆ ಕಿಚಡಿಗೆ ಕನ್ನಡ ಬರುತ್ತೇನ್ರಿ? ಕನ್ನಡ ಕಲ್ತ್ಕೊಂಡು ಆದ್ಮೇಲೆ ಬರೀತಾರಂತೆ ಹಬಿ. ಅಲ್ಲ, ಕನ್ನಡದ ಗಂಧಗಾಳಿ ಗೊತ್ತೇ ಇಲ್ಲದೆ ಇರೋ ಅಮೆರಿಕದ ಯಾವನೋ ಕಿಚಡಿ ಕೈಲಿ ನಿಮ್ಮ ಆತ್ಮಚರಿತ್ರನ ಬರ್ಸೋದ್ಕಿಂತ ನಮ್ಮ ಕನ್ನಡದ ಕಸ್ತೂರಿ, ಕನ್ನಡದ ಕಂಪು, ಕನ್ನಡದ ಪರಿಮಳ, ಈ ನನ್ನ ದೇವರು ಕೊಟ್ಟ ತಂಗಿ ಕೈಲಿ ಪುಗುಸಟೆನೆ ನಿಮ್ಮ ಆತ್ಮಚರಿತ್ರನ ಯಾಕೆ ಬರ್ಸ್ಬಾರ್ದು? ನೀನ್ ಬರೀತೀಯಾ? ಹೇಳಿ ಅದಕ್ಕೆ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಗೀಚ್ ಬಿಸಾಕ್ತೀನಿ. ಅದಕ್ಕೆ ತಗೊಳ್ಳಿ, ನಿಮ್ಮ ಆತ್ಮಚರಿತ್ರೆ ಕತೆ ನಾ ಬರೆದು ಮುಗಿಸ್ಬಿಟ್ಟೆ. ಮಗಳೇ, ಅಂತೂ ನಿಮ್ಮ ಅಜ್ಜ ಆತ್ಮಚರಿತ್ರೆನ ಬರೆಯೋ ಅವಕಾಶ ನಿನಗೆ ಸಿಕ್ತಲ್ಲ. ನಾನು ಅರ್ಜೆಂಟ್ ಆಗಿ ಬ್ಯಾಂಕಿಗೆ ಹೋಗಿ ಇದ್ರಲ್ಲಿರೋ ದುಡ್ಡನ್ನು ಕಟ್ಟಬೇಕು. ಏನ್ ನಿಮ್ ರಗಳೆ ಹೇಳ್ಬಿಡ್ರಿ. ಇದ್ರಲ್ಲಿ ಮನಿ ಎಷ್ಟಿದೆ? ಬರೀ ಒಂದ್ 2 ಲಕ್ಷ ರೂಪಾಯಿ ಇದೆ ಕಣ್ರೆ. ಸದ್ಯಕ್ಕೆ ಇಷ್ಟು ಸಾಕು. ಅದು ನಿಮ್ಗೆ ಯಾಕ್ರೆ? ಬುಕ್ ಪ್ರಿಂಟ್ ಮಾಡ್ಸಕ್ಕೆ. ಶಿವನೇ, ನೋಡಿ ಅದು ಯಾವ್ದೋ ಸಾಲದ ಬಾಪತ್ತು, ನಾನು ಬ್ಯಾಂಕಿಗೆ ಕಟ್ಟಲೇಬೇಕು, ದಯವಿಟ್ಟು ಕೊಟ್ಬಿಡಿ. ಇಲ್ಲ ಇಲ್ಲ, ಕೊಡಲ್ಲ. ನೋಡ್ರಿ ಜಾಜಿ ಚಂಬಲ್ತೀನಿ ಇವ್ರೆ, ನೀವು ಕೊಡಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಮೊದ್ಲು ಆ ಕೆಲಸ ಮಾಡಿ. ಜಾಜಿ ಅವರು ತಮ್ಮ ಆತ್ಮಚರಿತ್ರೆ ಪುಸ್ತಕದ ಬಿಡುಗಡೆ ಸಮಾರಂಭ ಇಟ್ಕೊಂಡಿದ್ದಾರೆ. ಆದ್ರೆ ವಿಶೇಷತೆ ಏನು ಅಂತ ಅವರೇ ವರ್ಣನೆ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಜಾಜಿ ಜಬ್ಬಲ್ದಿನಿ. ಸಮಾಜ ಸೇವೆಯೇ ನನ್ನ ಜೀವನದ ಉಸಿರು. ಇದುವರೆಗೂ ನಾನು ಏನೇನ್ ಸಾಧನೆ ಮಾಡಿದ್ದೀನಿ ಅನ್ನೋದು ಈ ಪುಸ್ತಕದಲ್ಲಿ ಬರ್ದಿದೆ. ಅಷ್ಟೇ ಅಲ್ಲ, ಮುಂದೆ ನನ್ನ ಜೀವನದಲ್ಲಿ ಖಾದರ್ ಸಾಬ್ ಅನ್ನೋ ವ್ಯಕ್ತಿ ಬರ್ತಾನೆ. ಅವನ ಜೊತೆ ನಾನು ರಾಜಕೀಯದಲ್ಲಿ ಬೆಳೆದು ಮುಂದೆ ಒಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಬರ್ದಿದೆ. ಮುಂದೆ ನನ್ನ ಜೀವನದಲ್ಲಿ ಬರೋ ಖಾದರ್ ಸಾಬ್ಗೆ ವೇಟ್ ಮಾಡ್ತಾ ಇದ್ದೀನಿ. ನನ್ನ ಆತ್ಮಚರಿತ್ರೆ ಪುಸ್ತಕ ಸೇಲ್ ಆದ್ಮೇಲೆ ಅವರು ಬಂದೇ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಅವ್ರು ಬಂದ್ಮೇಲೆ ಅವರ ಮಾರ್ಗದರ್ಶನದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತೀನಿ. ಭವಿಷ್ಯದ ಮುಖ್ಯಮಂತ್ರಿಗೆ ಜೈ! ಭವಿಷ್ಯದ ಮುಖ್ಯಮಂತ್ರಿಗೆ ಜೈ! ಪಾಂಡ್ರಂಗ, ಏನಪ್ಪ ನೀನ್ ಕಳ್ಕೊಂಡಿರೋ ದುಡ್ಡು ಮತ್ತೆ ಪಡ್ಕೋಬೇಕು ಅಂದ್ರೆ ಒಂದ್ ದಾರಿ ಇದೆ ಕಣ. ಏನು, ನಿನ್ನ ಬೆಳ್ಳುಳ್ಳಿ ಅಂಗಡಿ ಪಕ್ಕ ನಾನೊಂದು ಈರುಳ್ಳಿ ಅಂಗಡಿ ಹಾಕ್ಲಾ? ಅಲ್ಲೇ ನೀನೇ ಯಾಕೆ ಖಾದರ್ ಸಾಬಕ್ ಬರಬಾರ್ದು ಅಂತ. ಜತಗಾಗ ಗಾಡಿ ಹೊತ್ತು ಖಾದರ್ ಸಾಬ್. ಆತ್ಮಚರಿತ್ರೆಯಲ್ಲಿ ಖಾದರ್ ಸಾಬ್ ಬರ್ತಾರೆ ಅಂತ ಬರ್ದಿತ್ತು, ನಿಜ ಆಗ್ತಾನೆ. ನಮ್ ತಾತ ಸಾಸಬ್ಗೆ ಇಲ್ಲ, ಮಹಾತ್ಮ ಗಾಂಧೀಜಿಗೆ ಇಲ್ಲ, ಅವ್ರಿಬ್ರು ಗಳ ಸಾಕಂಟ ಸಾ. ಮತ್ತೆ ಈಗ್ಲೂ ನೀನ್ ಜಡ್ಕ ಓಡಿಸ್ತಾ ಇದ್ಯಾ? ಅದು ಏನು ಅಂತ ಮಾತಾಡ್ತೀರಿ ಮ್ಯಾಮ್ಸ? ಇದೇನು ಗಾಂಧಿದು ಕಾಲ? ಅದು ಯಾವ್ದೋ ಮೆಟ್ರೋಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇರೋ ಬರೋ ನೆಲನೆಲ್ಲ ಹಾಕೊಂಡು ಕೂತ್ಬಿಟ್ರು. ನಮ್ ಗೂಡಾಗೆ ಓಡೋದಕ್ಕೆ ಜಾಗನೇ ಇಲ್ಲ. ಇಲ್ಲಿ ಯಾಕೆ ಬಂದೆ? ನಮ್ದು ಅಜ್ಜ ಸಾಸಬ್ಗೆ ಇಲ್ಲ, ಅವ್ರೀಗ ಇಲ್ಲ. ಎಲ್ಲಿದ್ದಾರೆ? ಅಲ್ಲಾಗೆ ಹತ್ರ ಹೋಗಿದ್ದಾರೆ. ಅದು ಮ್ಯಾಮ್ಸ, ನಿನ್ನೆ ರಾತ್ರಿ ಚಿಕ್ಕಪಟ್ಟೆ ಸಲಿಗೆ ಇತ್ತಲ್ವಾ, ನಾವು ಬೆಡ್ಸಕ್ಕೆ ತುಂಬಾ ಹೊತ್ಕೊಂಡು ಗುಬ್ರ ಹಾಕೊಂಡು ಮಾಡ್ಕೊಂಡಿದೀವಿ. ಕರೆಕ್ಟ್ 3 ಗಂಟೆ ಆಗಿಲ್ಲ ಮೇಡಮ್, ಯಾರೋ ನಮ್ಮ ಬೆಡ್ಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ಯಾರು ಕೈ ಹಾಕಿದ್ದು ಅಂತ ನೋಡ್ತೀನಿ, ಹೆಸರುಗಡೆ ನಮ್ಮ ಅಜ್ಜ ಸಾಸಬ್ ಮುಟ್ಕೊಂಡ್ಬಿಟ್ಟಿದ್ದಾರೆ. ಅರೆ ಬಿಟ್ರೆ ಸೋಂಬೇರಿ, ಅದನ್ನ ಮರಿನಲ್ಲಿ ಗಡ್ಡ ಬೆಳೆಸ್ಕೊಂಡು ಕೂತ್ಕೋತೀಯ, ಬೆಂಗಳೂರಿಗೆ ಚಲ್. ಅಲ್ಲಿ ಒಬ್ರು ಜಾಜಿ ಅಂತ ಇದ್ದಾರೆ, ಅವರು ದೇವತೆ ಇದ್ದಂಗೆ. ಅವರು ಒಂದು ಆತ್ಮಗೆ ಚರಿತ್ರೆ ಬರೆದಿದ್ದಾರೆ, ಅದನ್ನ ನೀನು ಹೋದು ಅವ್ರನ್ನ ಮುಖ್ಯಮಂತ್ರಿಗೆ ಮಾಡು, ಅವ್ರು ನಿನ್ಗೆ 2 ಜಟಕಾಗೆ ಗಾಡಿ ಕೊಡ್ತಾರೆ, ಓಡ್ಕೊಂಡಿದ್ರು ಅಂತ ಹೇಳಿ. ಓ ಮೈ ಗಾಡ್, ಆತ್ಮಚರಿತ್ರೆಯಲ್ಲಿ ಬರ್ದಿರೋದೆಲ್ಲ ನಿಜ ಆಗ್ತಿದೆ. ಅಲ್ಲೂ ಖಾದರ್ ಸಾಬ್, ಈಗ್ಲಿಂದನೇ ನೀನು ನನ್ನ ಪರ್ಸನಲ್ ಸೆಕ್ರೆಟರಿ. ಸೇರ್ಕೊಂಡು ಸಮಾಜ ಸೇವೆ ಮಾಡೋಣ. ನನ್ ಟೈಗರ್ ಸಿಕ್ಬಿಡ್ತು. ಅಯ್ಯೋ ಮುದ್ದು ಮುದ್ದು, ನಾನ್ ನಿನ್ ಸಿಕ್ಕೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಂದಮ್ಮ ಹತ್ತಿಗೆ ಈ ನಾಯಿ ಮುಂಡದು ಬೇರೆ ಅಲ್ಲ, ತನ್ನ ಸ್ವಂತ ಮಗ ಬೇರೆ ಅಲ್ಲ, ಇದಿದ್ರು ಸಂಬಂಧ ಹಂಗೆ ನೋಡಿ. ಕಳ್ಳರ ಜೊತೆ ಎಕ್ಕ ಚಿಕ್ಕಿ ಒದ್ದಾಡಿ ಅವ್ರಿಗೆ ಬುದ್ಧಿ ಕಲ್ಸಿ ನಾಯಿನ ಎಳ್ಕೊಂಡ್ ಬಂದಿದೀವಿ. ನಮ್ಮ ಆತ್ಮಿಗಳು ಇದಕ್ಕೆ ಕೆಲಸ ಮಾಡಾರೆ. 30,000 ರೂಪಾಯಿ ಖರ್ಚಾಗಿದೆ, ಅದನ್ನ ಕೊಡ್ಸಿ. ಕೈ ಕೊಡಬೇಕಂತಾರೆ, ನನ್ನ ಮಾಂಸ ಬೈನ ಮಗನ ಮೇಲೆ ಬಿಸಾಕ್ತಾರೆ. ಬಿಸಾಕಿ 30,000 पत्र बेंगलुरु में बहुत कलतन हो जाता है. ಏನ್ ಹೇಳಿ ಮೇಡಮ್? ಮೊನ್ನೆ ಯಾರೋ ಒಬ್ರು ಬಂದು ನಮ್ ನಾಯಿ ಕಳ್ದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ, ಆ ನಾಯಿ ಫೋಟೋನ ದಿನವಿಡೀ ನಮ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಆ ಕಳ್ದೋಗ್ರೋ ನಾಯಿ ಇದೆ ಅಲ್ವಾ? ಹೌದು ಮೇಡಮ್, ಡೌಟೇ ಇಲ್ಲ. ಅಜ್ಜಿ, ಈಗ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಬೇಕಾಗತ್ತೆ. ಅಯ್ಯೋ, ನನ್ಗೆ ಬೇಕಾದಿಲ್ಲ. ನಾಯಿನು ಬೇಡ, ಏನು ಬೇಡ, ಬೇಕಾದ್ರೆ ನೀವೇ ಇಟ್ಕೊಳ್ಳಿ. ಅಜ್ಜಿ ಹೋಗ್ಬಿಟ್ಟು ಬಾ, ಹೋಗೋಣ. ನೀವೆಲ್ಗಣ ಹುಟ್ರಿ? ಮತ್ತಿನಂದ್ರೆ ಜಾಸ್ತಿ ಸಂಬಳ್ತೀನಿ ಅವ್ರ. ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಅದನ್ನ ಹೆಂಗಾದ್ರೂ ಮಾಡಿ ವಾಪಸ್ ಬಿಡಬೇಕು, ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಬೆಳ್ಳುಳ್ಳಿ ಸೇರ್ಕೊಂಡು ಈ ನಾಟಕ ಮಾಡ್ಬಿಟ್ವಿ.